से उसके आए बहार, जाने से उसके जाए बहार। बड़ी मस्तानी है तेरी महबूबा, तेरी जिंदगानी है तेरी ಅಲ್ರಿ ಗೌಡ್ರು ಕಳಿಸಿದ್ರು ಆಚಾರ್ಯ ಕರ್ಕೊಂಬ ಅಂತೇಳಿ. ಆಚಾರ್ಯ ಏನ್ ಮಾಡುದು, ಮಳಿ ಹತ್ತಂತಲೇ ಎದ್ದು ಓಡಿ ಹೋಗ್ಬಿಟ್ಟಾರ. ನಾನಾ ಮದುವೆ ಮಾಡ್ತಾವ, ಆದ್ರೆ ಯಾರು ಇನ್ನ ಬಂದಿಲ್ಲ. ಗೌಡ್ರ ಬರತ್ತಾರಲ್ಲ, ರೆಡಿ ಆಗತ್ತಾರು. ಏನು ಉಪ್ಪಿಟ್ಟು ತಿನ್ನಾದ್ರು ಒಳಗ ಮೊದ್ಲ ಹೊಟ್ಟೆ ಅಲ್ತೈತಿ ನಮ್ಮದು. ಚುನುಗುರಿ ಹಾಕೋದ. ಹಾ ಇಲ್ಲೂ ಇದೆಯಾ? ಸಾಬನ ಹಚ್ಚಿ ತಿಕ್ಕದಕ್ಕ, ಸಾಬನ ಹಚ್ಚಿ ತಿಕ್ಕದಕ್ಕ ಸಾಬಾತ ಅಂಗಡಿ ಒಂದು ಬಂದ ಹತ್ತ ಮತ್ತ ಆಚಾರ್ಯ ನೀನ. ಆಚಾರ್ಯ ಮಳಿ ಬರತ್ಲಿ ಎದ್ದು ಹೋದ್ರ ಈಗ ನಾನ ಆಚಾರ್ಯ. ಏನ್ ಮಾಡಾಕತ್ರಿ ಇಲ್ಲಿ? ಓ ಯಪ್ಪ ನಮಸ್ಕಾರಪ್ಪ. ಏನ್ ನಡ್ದೈತಿ ಇಲ್ಲಿ? ಆಚಾರ್ಯ ಕರ್ಕೊಂಡ್ ಬಂದಿಲ್ರಿ ಇವ. ಯಾಕೋ ಯಾಕೋ ಗೌಡ್ರ ಮಳಿ ಬರಂತಲೇ ಹೋದ್ರಿ ಅವ್ರ. ಮತ್ತೆ ಮಂತ್ರ ಯಾರನ್ನಾರ ಅಂತಾರಲ್ಲ ಇಲ್ಲಿ ಸೌಕರ್ಯಗಳು ಅದಾರ. ಸುಳ್ಳು ಹೇಳ್ತಾರ. ಅವ್ನು ಏನ್ ಸತ್ತಾಳ ಅಂತ್ರಿ? ಆಚಾರ್ಯ ಏನ್ ಸತ್ತಾಳ ಅಂತ್ರಿ? ಈ ಮಂತ್ರ ಯಾರನ್ನಾರ ಈಗ ಇವಾಗ ಹೇಳಿ ಕಳ್ಸಾಳ ಅಂತ ನೋಡಿ. ನನಗ ಹೇಳಿ ಕಳ್ಸಾರ, ನಾನು ಹೇಳ್ತಾನೆ. ಮತ್ತೆ ಅವ್ನು ಏನ್ ಸತ್ತದ ಯಾಕೆ ಹೇಳಿ? ಪಾಪ್ ಬಿಡು, ಹಾಕೋತ ಹೋಗ್ತಾನ. ಏನೋ ಗಾತ್ಲ ಮಾಡಿ ನೋಡಿ. ಇಲ್ಲೋಪ ಬಿಡಪ್ಪ, ನಿಮ್ಮ ತಮಾಷೆನ ಮಾತುಗಳು. ಬೇಗನೆ ಅಭಿಷೇಕ ಮಾಡಿ. ಆಯ್ತ್ರಪ್ಪ ಶಿವರಮ್ಮ, ಚಾಲು ಮಾಡ್ರಿ. ಮಂತ್ರ ಹೇಳಪ್ಪ. ಮಂತ್ರ ಹೇಳ್ತಾರಲ್ಲ ಅಲ್ಲಿ. ಅವ್ ಏನ್ ಹೇಳಿ ಕಳ್ಸಿದ್ದ? ನನಗ ಅರ್ಧ ಮುರ್ಧ ಹೇಳೋಣ. ನಾವು ತಂದೆ ಅವ್ನು ಏನ್ ಸತ್ ಗದ್ಲಾಗಿದ್ದೀನಿ. ಹೌದು, ಫುಲ್ ಗದ್ದಲಾಗಿದೆ. ಸತ್ಲಕ್ಕೆ ಆಲ್ತಾ ಏನೋ ಗದ್ದೈತೆ. ಅಲ್ಲಿ ಹೋಗ್ಬೇಡ, ಏನೋ ಗದ್ಲೈತೆ. ಮಂತ್ರ ಹೇಳ. ಮಂತ್ರ ಹೇಳ್ರಿ. ಮಂತ್ರ ಹೇಳ. ಮತ್ತೆ ಸೌಕರ ಊಟಕ್ಕೆ ಏನ್ ಮಾಡಿ? ಅಲ್ಲೇ ನಾಯಕುಡಿ ಡಾಬಾ ಬಾ. ನಾಯಕುಡಿ ಡಾಬಾ ರೀ? ಅಲ್ಲೇ ಬಾ. ಶಾಕಾರಿ ಹಿಟ್ಟು ಮಾಡ್ಸಿನಿ ಹಿಟ್ಟು. ನಾ ಶಾಕಾರಿ ತಿನ್ನವ್ರಿ, ಇವ್ರೇನ್ ನೋಡ್ರಿ ನಾಯಕುಡಿ ಡಾಬಾ ಅನ್ನತ್ತಾರ. ಮತ್ರಿ ಹೆಸರು ಹೇಳ್ರಲ್ಲ. ಯಾರ ಹೆಸರು? ವಡಪಾಯಿ ಹೇಳ್ರಿ. ನಿಮ್ ಹೆಂಡತಿ ಹೆಸರ? ಹಿಂಗ ಇವು ಸಂಪ್ರದಾಯ ಮೊದ್ಲಿಂದ್ರ ಅದ ತಗೋಪ್ಪ. ಮತ್ತೆ ನಿಂದ್ರಿ ನಮ್ಮದ ಬಗ್ಗೆ ಅರ್ಧೈತಿ ತಗೋ. ನಿನ್ನ ಹತ್ತ ನೋಡ್ಕೊಂಡು ನೀ ಹೇಳ್ತಾನ. ಮತ್ತೆ ಬಿಟ್ಟಿ ಡಕೋಟ ಆಗಿರತ್ ನೀವು ಬಗ್ಗೆ ಅರ್ಧೈತಿ ತಗೋರಪ್ಪ. ಒಳ್ಳೆ ತೆಗಿಬೇಡ ನೆನಪ. ಅಪ್ಪಾರ ಆಚಾರ್ಯ ಹಿಂದಿನ ಕೊಂದ್ ಬಂದ ನಾವು. ಅಯ್ಯೋ ಶಿವನ ಹೇಳ್ರಿ. ನಮ್ದೇ ಬಾಳೆ ಸುದ್ದ ಆಕೈತಿ. ಮಾತು ಬಿಟ್ಟದ ಬಿರಾಪಕ್ ಬಿಟ್ಟದ. ವಾ, ಅವ ಹಂಗ ಇವ ಹಿಂಗ. ಅವ ಯಾರ ಇವ ಯಾರ ಗೊತ್ತಿಲ್ಲ. ನನ್ನ ಪ್ರೀತಿಯ ಮಡದಿ ವಾಸಂತಿ. ಹೌದು ಹುಲಿಯ ಅಕ್ಕರ. ಹನಗಿ ಕುಂಕುಮ ಚಂದ, ಕೊಳಗಿ ಮಾಂಗಲ್ಯ ಚಂದ, ನನ್ನ ಗಂಡನ ಹೆಸರು ನನಗೆ ಚಂದ, ಸತೀಶ್. ವಾ, ನಿನಗ ಚಂದ ಅವ. ಚಾ ಬಾಸ್ ಕಾಣಲ್ಲ. ಅವ್ರದ್ದು ಅವ್ರಿಗೆ ಚಂದ, ಮತ್ತ ನಾವ್ದ ನಮ್ಗೆ ಚಂದ. ಆಶೀರ್ವಾದ ತಗೋರಿ ಹಿರಿಯರ್. ಈಗ ವಸಂತಿ, ನಾವು ಹಿರಿಯರ ಆಶೀರ್ವಾದ ತಗೊಳ್ಳೋನು. ಯಾಕಂದ್ರೆ 3 ವರ್ಷದ ಲವ್ ಐತಿ. ಸಟ್ಟ ಹೋಗ್ಬಿಡ್ನು. ಯಪ್ಪ 3 ವರ್ಷ ಲವ್ ಎಲ್ಲಿಟ್ಟಿದ್ದೆ ಅದನ್ನ? ಅದ ಬೆಂಗಳೂರು ಕಾಲೇಜ್ದಾಗ ಇಟ್ಟೀನಿ, ಹಿಂದಿನ ಮಗಲ್ದಾಗ. ಈ ಬೆನಜ್ ಬಿಟ್ಟಿತ್ತು ಮೈ ನೆನದ್ರ. ಹೌದು, ಇದ್ರಿಲ್ಲ ಮಗಳು. ಯಪ್ಪ 3 ವರ್ಷ 3 years. ಹ್ಯಾಂಗ ಇತ್ತಾಡಿದ್ಯೋ? ತಡಿಬೇಕ್ರಿ, ಲವ್ ಮಾಡಿದ್ದು. ಹೌದು ಕಾಯಪ್ಪ. ನಿನ್ನ ಮಗಳದ ನಂಬರ್ ಬರ್ತೈತಿ. ಆಗ ಹೆಂಗ ಮಾಡ್ತೀಯೋ ಏನೇ ಹೆಂಗ ಮಾಡ್ತೀಯೋ ನೋಡ್. ನಮಗೆ ಆಶೀರ್ವಾದ ಮಾಡ್ರಿ ಮಾಮಾಸ್ರಿ.
ವರ್ಷ ಹಠ ಮಾಡಿ ಪ್ರೀತಿ ಮಾಡಿ ನನ್ನ ತಂಗಿಯನ್ನು ಮದುವೆ ಮಾಡಿಕೊಂಡಿದ್ದೀಯಾ? ಏ ನೀರಲ್ಲಿ ಆಶೀರ್ವಾದ ನಂದ ತಗೋರಿ ಹಠ ಮಾಡಿ ಪ್ರೀತಿ ಮಾಡಿ ನನ್ನ ತಂಗಿಯನ್ನು ಮದುವೆ ಮಾಡಿಕೊಂಡಿದ್ದೀಯಾ? ಸಕ್ಸಸ್. ಅವಳ ಜೊತೆ ನೀನು 100 ವರ್ಷವರೆಗೂ ಸುಖವಾಗಿ ಬಾಳಬೇಕು. ಡನ್. ಒಂದು ವೇಳೆ ಅವಳು ತಪ್ಪು ಮಾಡಿದರೂ ಸಹ ತಿದ್ದುಕೊಂಡು ಹೋಗಬೇಕು. ಇದೇ ನನ್ನ ಆಸೆ. ಎಸ್ ಮಾಮಾಶ್ರೀ. ಹೋಗ್ ತಂಗಿ ವಾಸಂತಿ, ನೀನು ಕೂಡ ಬಡವನಾದರೂ ಈ ಪ್ರಕಾಶನನ್ನೇ ಮದುವೆ ಮಾಡಿಕೊಂಡಿದ್ದೀಯಾ? ಸಂಸಾರದಲ್ಲಿ ಕಷ್ಟ ದುಃಖಗಳು ಬಂದೇ ಬರುತ್ತವೆ, ಅದಕ್ಕೆಲ್ಲ ನಾನಿರ್ತೇನೆ. ಆದ್ರೂ ನೀನು ಎಲ್ಲ ಸಹಿಸ್ಕೊಂಡು ಹೋಗ್ಬೇಕು. ಇದೇ ನನ್ನ ಆಸೆ. ಇನ್ನು ನಾವು ನಮ್ದಟ್ ನೋಡ್ಕೊತು ಮಾಮಾಶ್ರೀ ನಮ್ಗೆ ಆಶೀರ್ವಾದ ಮಾಡಿದ್ರಿ. ನನ್ನ ಮ್ಯಾಲ ಭಾಳ ಪ್ರೀತಿ ಇದೆ ಮಾಮ. ಏಯ್ ಉಂಡದಿಲ್ಲ? ಎಲ್ಲಿ ಊಟ ಇಲ್ಲೇ ಕೂತು ಬರ್ಗೆಟ್ ನಿಂತು ನಾವು ಯಾರು ಕೊಡಾಕ ತಯಾರಿಲ್ಲ. ಗಂಡ ಐತಿ ಊಟ ಮಾಡಿ ಬಿಡ್ತು ತಿನ್ನಂತೆ ಹತ್ತು ವೈಕೋ ಬಡ್ಕೋ ಆತಪ್ಪ ಈ ಬಾಳೆ. ಏಯ್ ಅಲ್ಯ, ಈ ನನ್ನ ಬಡ ಭಿಕಾರಿಗಳಿಗೆ ತುತ್ತು ಕೂಳು ಸಹ ಹಾಕಬಾರ್ದು, ಆಯ್ತಾ? ನಿಮ್ಗೆ ಅವಾಗ ಏನ್ರಿ ನಾ ಕಡಿತೀನ ನೀವು ಜೈಲಿಗೆ ಹೋಗ್ರಿ, ಇಲ್ಲಕ ನೀವು ಜೈಲಿಗೆ ಹೋಗ್ರಿ ನಾ ಕಡಿತೀನ ಅಂತ ಕೇಳವಾರ ನೀವು. ಇಲ್ಲಿ ಮಂದ್ಯಾಗ ಅಷ್ಟ ನಿಂದ ಬಾ ಹೋಗೋಣ ಬಾ. ಏ ಅಪ್ಪ ಬೆಳಿಗ್ಗೆ ಗಳಿಕೆ ಸುಮ್ಮನೆ ಬೆಳಿಗ್ಗೆ ಸಂಗಾತಿಯೇ 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 Thank you.
ಇರಲಿ ಚಿಂತೆ ನನ್ನಲ್ಲಿ. ದೇವರ ಮುಂದೆ ದೀಪ ಹಚ್ಚಿ ಭಕ್ತಿಯಿಂದ ಕೈ ಮುಗಿಯೋಣ. ಹೌದಾ ಚಿನ್ನ? ಹಾಗಾದರೆ ಎಲ್ಲರೂ ತೋಟಕ್ಕೆ ಹೊಲಕ್ಕೆ ಮನೆಯಲ್ಲಿ ಇಬ್ಬರು ಶಾಂತವಾಗಿದ್ದೀವಿ. ಹೌದು, ಆದಷ್ಟು ಬೇಗ ನಿಮಗೂ ಸಿಹಿ ಊಟನೇ ಬೆಳೆಸ್ತೀನಿ. ಆದಷ್ಟು ಬೇಗ ಒಳಗೆ ಹೋಗೋಣ. ಕಮ ಈ ಶಿವಪುತ್ರ ಎಂಬ ಸಿಂಹ ಗುಯ್ಯಲ್ಲಿ ಹಾಯಾಗಿ ಮಲಗಿದೆ ಎಂದರೆ ಬೇಟೆಯಾಡುವುದನ್ನು ಮರೆತಿಲ್ಲ, ಅದಕ್ಕೆ ಹಸಿವೋಗಿಲ್ಲ ಅಂದರ್ಥ. ಒಮ್ಮೆ ಹಸಿವಾಗಿ ಪಂಚ ಬೀಸಿದ್ರ ಬೇಟೆ ಯಾವುದೇ ಇರಲಿ ಹೇಳಿಕೊಂದು ಬೀಳಾಕದ ಇದು ಪಾದದ ಮೇಲೆ ಅಲ್ಲ, ಆ ವಿಶ್ವ ನನಗೆ ಸೋಲ್ತಾ ಇಲ್ಲವಲ್ಲ. ಬೆಂಗಳೂರಿಗೆ ಕಳಿಸಿದ್ದೆ ಅವನನ್ನು, 10 ರೌಡಿಗಳನ್ನು ಹೊಡೆಯಲು ಕಳಿಸಿದ್ದೆ ಅವನ ಮುಗಿಸಲು. ಆದರೂ ರೌಡಿಗಳನ್ನು ನನ್ನ ರೌಡಿಗಳನ್ನು ಹೊಡೆದು ಕಳಿಸಿದ್ದಾನೆಂದರೆ ಮತ್ತೆ ಇದೇ ಮನೆಗೆ ಬರ್ತಾ ಇದ್ದಾನೆ. ಅವನ ಬದಲುಗಾಗಿ ಈ ವಾಸಂತಿಗೆ ತಲೆಯಲ್ಲಿ ಏನಾದ್ರೂ ಬಿದ್ದೆ ಇವರ ಮನೆತನವನ್ನು ಸರ್ವನಾಶ ಮಾಡಬೇಕು. ಮನೆಯಲ್ಲಿ ಯಾರು ಇಲ್ಲವಂತೆ ಕಾಣುತ್ತೆ. ವಾಸಂತಿ, ಏ ವಾಸಂತಿ. ಓಹೋ, ಯಾವಾಗ ಬಂದ್ರಿ? ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ, ಯಾವಾಗ ನಾನು ನೋಡ್ತೀನಿ ಅಂತ. ಯಾಕೆ ವಾಸಂತಿ, ಯಾಕೋ ಬಹಳ ದಿನಗಳಿಂದ ನನಗೆ ಫೋನೇ ಮಾಡಲಿಲ್ಲ? ಹೇಗೆ ನಡೀತಾ ಇದೆ ನಿನ್ನ ಹೊಸ ಜೀವನದ ದಾಂಪತ್ಯ ಜೀವನ? ಈ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದವರು ನೀವೇ ತಾನೆ. ಈ ಆಟಕ್ಕೆ ಸೂತ್ರಧಾರಿಯೂ ನೀವೇ, ಪಾತ್ರಧಾರಿಯೂ ನೀವೇ. ಹೀಗಿರುವಾಗ ಇದರ ಬಗ್ಗೆ ನಾನು ಹೇಳಿ ನೀವು ಕೇಳಬೇಕಾ? ವಾಸಂತಿ, ಹೀಗೆ ನಿನ್ನ ಸುಖದಿಂದ ನಿನ್ನ ಗಂಡನ ಜೊತೆ ಇರುವುದಾದ್ರೆ ನೀನು ಮದುವೆ ಆದರೂ ಏಕೆ ಮಾಡಬಹುದಾಗಿತ್ತು? ಇನ್ನು ನಿನ್ನ ಕಾರಸ್ಥಾನ ಕುತಂತ್ರ ಶುರು ಮಾಡಲೇ ಇಲ್ಲವಲ್ಲ? ಈಗ ತಾನೇ ಶುರು ಮಾಡಿದ್ದೀನಿ, ಅದು ಅಂತ್ಯ ಆಗೋವರೆಗೂ ಈ ವಾಸಂತಿ ಯಾವತ್ತೂ ಅದನ್ನು ಅರ್ಧಕ್ಕೆ ಕೈ ಬಿಡೋಳು ಅಲ್ಲ. ನೋಡ್ತಾ ಇವತ್ತು ಈ ಮನೆಯಲ್ಲಿ ಏನೆಲ್ಲ ನಡೀತೋ ಅದು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆ ರೀತಿ ಈ ಮನೆಯಲ್ಲಿ ಚೀಟಿಗೆ ಹೊಡೆದ್ರಲ್ಲಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ತೀನಿ, ಚಿಂತೆನೆ ಮಾಡಬೇಡಿ. ನೋಡು ವಾಸಂತಿ, ಆ ನನ್ನ ಕಡುವೈರಿ ಆ ವಿಶ್ವ ಮೊದಲು ನಾಶವಾಗಬೇಕು. ಅವನು ಸತ್ತ ನಂತರ ಇವರನ್ನು ನೊಣವರದ ಹಾಗೆ ಒರೆಯುತ್ತಾನೆ ನನ್ನ ಮಕ್ಕಳನ್ನು. ಆ ವಿಶ್ವ ಬೆಂಗಳೂರಿನಿಂದ ಇಲ್ಲಿಗೆ ಬರ್ತಾ ಇದ್ದಾನೆ. ಅವನ ಬಂದ ನಂತರ ಅವನ ಜೊತೆ ನೀನು ಅವನ ಮೇಲೆ ಮನಸ್ಸಾಗಿದೆ ಎಂದು ಅವನಿಗೆ ಹೇಳಬೇಕು. ನೀನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಂತ ಹೇಳಬೇಕು. ನೀನು ಅವನು ಹೇಗಾದರೂ ಮಾಡಿ ನಿನ್ನ ಬಲೆಗೆ ಇಳಿಸ್ಕೋಬೇಕು. ಒಂದು ವೇಳೆಗೆ ಬಲೆಗೆ ಬೀಳದಿದ್ದರು ನೀನು ನಾಟಕವಾಡಬೇಕು. ಅವನ ಬಲಾತ್ಕಾರ ಮಾಡಲು ಬಂದಿದ್ದಾನಂತ ಅದನ್ನೇ ನೆಪ ಮಾಡಿಕೊಂಡು ನಿನ್ನ ಗಂಡನಿಂದ ಮತ್ತು ನಿನ್ನ ಮಾಮನಿಂದ ಹೊರ ಹಾಕಬೇಕು ನನ್ನ ಮಗನನ್ನು. ಇದೆಲ್ಲ ನೀವ್ ಹೇಳಿ ನಾನ್ ತಿಳ್ಕೋಬೇಕ? ನೀವು ಮನೆಯಲ್ಲಿ ನಿಂತು ನೋಡ್ತಾ ಇರಿ ಈ ಮನೆಯಲ್ಲಿ ಏನೆಲ್ಲ ನಡೀತೀಯ ಅಂತ.
ಎಸ್ ವಸಂತಿ ಎಸ್. ಇದ್ದರೆ ನಿನ್ನ ಹಾಗೆ ಇರಬೇಕು ಹೆಣ್ಣುಗಳು. ಅದೇ ನಮ್ಮಂತ ಶ್ರೀಮಂತರಿಗೆ ಶೋಭೆ. ಸರಿ, ಹಾಗಾದ್ರೆ ಇದೇ ಖುಷಿಯಲ್ಲಿ ಬಹಳ ದಿನ ನನ್ನ ಕೆಲಸ ಮುಗಿಯವರೆಗೂ ನಾನು ಯಾವ ಕೆಲಸನೂ ಮಾಡುವುದಿಲ್ಲ. ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಒಂದುಗೂಡಬೇಕಂದ್ರೆ ಈ ಮಣಿತನವನ್ನು ನುಚ್ಚು ಮಾಡಲೇಬೇಕು. ಆಮೇಲೆ ನನ್ನ ನಿಮ್ಮ ಮಿಲನ, ಸರಿನಾ? ಇಲ್ಲ ವಾಸಂತಿ, ನನಗೆ ತಡ್ಕೊಳ್ಕಾಗಲ್ಲ. ಒಂದೇ ಒಂದು ಪ್ರೇಮ ಗೀತೆ. ಸರಿ, ಹಾಗೆ ಹಾಗೆ. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಬಡತಿ, ನೋಡಿ, ನಾನು ಬರ್ಲಾ? ಆಯ್ತು, ಹೋಗಿ ಬನ್ನಿ. ನನ್ನ ರಾಜ ಹಾಗೆ ಈ ಮನೆಯನ್ನು ನುಚ್ಚು ನೂರು ಮಾಡಲೇಬೇಕು. ಇವತ್ತು ಈ ಮನೆಗೊಂದು ಗತಿ ಕಾಣಿಸಲೇಬೇಕು. ಇದೇ ಇದೇ ನನ್ನ ಸುತ್ತ. ಎಲೆಗೌಡ, ನನ್ನ ಮೇಲೆ 10 ರೌಡಿಗಳನ್ನು ಬಿಟ್ಟು ನನ್ನ ಸರ್ವನಾಶ ಮಾಡಲು ನೋಡಿದೆಯಲ್ಲ. ನಾನು ನಿನ್ನಂತ ರೌಡಿಗಳನ್ನ ಅವರಿಂದ ಸಹಾಯಕ್ಕೆ ನಿನ್ನಾಗ 10 ರಕ್ತ ಹುಟ್ಟಿದ ಹಾದ್ರದ ಮಗ ಅಲ್ಲ, ಸತಿ ಸಾವಿತ್ರಿ ಹೊಟ್ಟೆ ಹುಟ್ಟೇನೆ. 10 ರೌಡಿಗಳನ್ನಲ್ಲ, 100 ರೌಡಿಗಳನ್ನ ಕಳಿಸಿದ್ರು ಗೆದ್ದು ಬರ್ತಾನ ಈಶ್ವರ್. ಇವನು ಏನೇನಾದರೂ ಪ್ಲಾನ್ ಮಾಡ್ತಾ ಇರಬೇಕು. ನನ್ನ ಮನೆತನ ಮೇಲೆ ಸರ್ವಂತರ ಬಾಣ ಬಿಟ್ಟು ಸರ್ವನಾಶ ಮಾಡಲು ನೋಡಾಕತ್ತಿರಬೇಕಾ. ಹಂಗಂತ ನನ್ನ ಹೆಂಡತಿನ ಕರೆದು ಕೇಳಿದ್ರೆ ಆಯ್ತು. ಗೌರಿ ಗೌರಿ, ಯಾವಾಗ ಬಂದ್ರಿ? ಈಗ ಬಂದೆಮ್ಮ. ಯಾಕೆ ಮನೆಯಲ್ಲಿ ಗೌರಿ? ಯಾಕೆ ಅಕ್ಕ ಇದ್ರೆ ಮಾತ್ರ ಏನಾದ್ರೂ ವಿಷಯ ಹೇಳ್ಬೇಕು ಅಂತ ಇದ್ದೀರಾ? ಹಾಗೇನಿಲ್ಲ.
ಆಯ್ತು. ಗೌರಿ ಏನು ಹೋಗಿದ್ದಾಳೆ? ಯಾಕೆ ಬಾಬಾ, ಮನೇಲಿ ನಾನಿದ್ರು ಕೂಡ ಅಕ್ಕನಕ್ಕೆ ಹೋಗ್ತಾ ಇದ್ದೀರಲ್ಲ, ನಿಮ್ಗೆ ಏನೇ ಬೇಕಿದ್ರು ಕೊಡೋಕೆ ನಾನಿಲ್ವಾ? ಹಾಗೇನಿಲ್ಲಮ್ಮ. ಆಯ್ತು, ಗೌರಿ ದೇವಸ್ಥಾನಕ್ಕೆ ಹೋಗಿದ್ದಾಳಲ್ಲ, ಆಯ್ತಮ್ಮ. ಆಮೇಲೆ ಬಂದು ಮಾತಾಡಿದ್ರೆ ಆಯ್ತು. ಸ್ವಲ್ಪ ನಿಂತುಕೊಳ್ಳಿ. ಅಕ್ಕ ದೇವಸ್ಥಾನಕ್ಕೆ ಹೋಗಿದ್ದಾಳೆ ನಿಜ, ಆದ್ರೆ ನಾನು ನಿಮ್ಮ ಹತ್ರ ಒಂದೇ ಒಂದು ವಿಷಯ ಮಾತನಾಡ್ಬೇಕು. ಅದಕ್ಕೆ ನಿಜವಾಗ್ಲೂ ನನ್ನ ಮೇಲೆ ನೀವು ಪ್ರೀತಿ ಇದೆ ತಾನೆ? ಹೌದವಾ? ಯಾಕಂದ್ರೆ ನೀನು ನನ್ನ ತಮ್ಮನ ಹೆಂಡತಿ ಅಂದ ಕೂಡ ತಾಯಿ ಪ್ರೀತಿ, ತಂಗಿ ಪ್ರೀತಿ, ಮಗಳ ಪ್ರೀತಿ ಇದೆಯೋ ಇವ? ಮಗಳ ಪ್ರೀತಿ ಐತಿ. ಇರ್ಲಿ, ಹಿಂಗ್ಯಾಕೆ ಕೇಳಾಕತಿ ಯವ್ವ? ಹಿಂಗ್ಯಾಕೆ ಕೇಳಾಕತಿ? ಅದೆಲ್ಲ ಹಾಗಿರ್ಲಿ ಬಿಡು, ನಾನಿನ್ ಬರ್ತೀನಿ, ಆಮೇಲೆ ಭೇಟಿ ಹಾಕೊಂಡು ಬಿಡು. ಭಾವ, ನಾನು ಒಂದೇ ಒಂದು ಆಸೆನ ನಿಮ್ಮ ಮುಂದೆ ಹೇಳಬೇಕು ಅಂತ ಇಷ್ಟು ದಿನ ಕಾಯ್ತಾ ಇದ್ದೀನಿ. ಹೀಗಿರುವಾಗ ಮನೆಯಲ್ಲಿ ಯಾರು ಇಲ್ಲದ ಸಮಯ, ಈ ಸಮಯ ಬಿಟ್ರೆ ಬೇರೆ ಸಮಯ ಸಿಕ್ಕೋದೇ ಇಲ್ಲ. ಅದಕ್ಕೋಸ್ಕರ ನನ್ನ ಮೇಲೆ ನಿಮಗೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ದೆ ಆದ್ರೆ ನನ್ನ ಆಸೆನ ಪೂರೈಸ್ತೀನಿ ಅಂತ ಭಾಷೆ ಕೊಡಿ. ಭಾಷೆ ಯಾಕವ್ವ? ನನ್ನ ತಮ್ಮನ ಹೆಂಡತಿ ಅಂದ ಕೂಡ ನಿನ್ನ ಆಸೆ ಎಷ್ಟಿದ್ರು ಪೂರೈಸ್ತೀನಿ ತೋರವ್ವ. ಅದ್ಯಾವ ಆಸೆ ಅಂತ ಹೇಳ್ಬಿಡ. ಹಾಗೆಲ್ಲ ಆಗಲ್ಲ, ಮೊದಲು ಮಾತು ಕೊಡಿ, ಆಮೇಲೆ ಹೇಳ್ತೀನಿ. ಮಾತು ಗೀತೆ ಯಾಕೆ ಬೇಕವ್ವ? ಈ ನಿನ್ನ ಅನ್ನ ತಾನು ಅದಕ್ಕಾಗಿ ಮಾತುಗೀತೆ ಏನ್ ಬೇಡ. ಅದ್ಯಾವ ಆಸೆ ಅಂತ ಹೇಳುವ, ಹೇಳು. ನೋಡಿ ಬಾ, ನಾನು ನಿಮ್ಮ ಮನೆಗೆ ಮದುವೆಯಾಗಿ ಬಂದಿದ್ದು ನಿಮ್ಮ ಮೇಲಿನ ಆಸೆಗೋಸ್ಕರ. ಅದಕ್ಕೆ ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಈ ಮನೆಗೆ ಬಂದಿರೋದೇ ನಿಮಗೋಸ್ಕರ. ನಿಮ್ಮ ತಮ್ಮ ಒಬ್ಬ ಸೆಂಡ ಮೂರ್ಖ, ಅವನಿಂದ ನನಗೆ ಯಾವ ಹೇಳಕತ್ತಿ ನೀನ ಎಂತ ಮಾತು ಮಾತಾಡಕತ್ತಿ ತಾಯಿ, ನೀನು ಕೈ ಮುಗಿದು ಕೇಳ್ಕೊತೀನಿ. ಯಾಕಂದ್ರೆ ನೀನು ಇನ್ನು ಚಿಕ್ಕವಳು, ಇಂಥ ಮಾತು ಮಾತಾಡಬಾರ್ದು. ಇದು ಮಾನವಂತರ ಮನೆ, ಮಾನವಂತರ ಮನೆ. ಈ ರೈತರ ಮಣಿತನದಾಗ, ಈ ರೈತನ ಮಣಿತನದಾಗ ಇಂಥ ಕಳಂಕ ನೀಡಬೇಡ. ನೀನು ಕೈ ಮುಗಿದು ಏನು ತಪ್ಪ ಮಾತಾಡಿದಿ, ನಾನು ಹೊಟ್ಟೆ ಹಾಕೋತನವ, ಹೊಟ್ಟೆ ಹಾಕೋತನ. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ಈ ಸಮಾಜದಲ್ಲಿ ಯಾರು ತಪ್ಪು ಮಾಡಲ್ಲ ಹೇಳಿ? ಎಲ್ಲರೂ ತಪ್ಪು ಮಾಡ್ತಾರೆ. ಅಣ್ಣ ತಂಗಿ ಜೊತೆ, ತಮ್ಮ ಅತ್ತಿಗೆ ಜೊತೆ. ಹೀಗಿರುವಾಗ ತಂದೆ ಮಕ್ಕಳ ಜೊತೆ ಸಂಸಾರ ಮಾಡೋ ಈ ಕಾಲದಲ್ಲಿ ನಾನು ನೀನು ಸಂಬಂಧ ಇಟ್ಕೊಂಡ್ರೆ ಏನ್ ತಪ್ಪು? ಹೌದು, ತಪ್ಪೇನಿಲ್ಲ. ಸಮಾಜದ ಬಗ್ಗೆ ನೀನು ನೀತಿ ಪಾಠ ಹೇಳಕತ್ತೀಯಲ್ಲ. ಪತಿಯ ಪರಮಾತ್ಮನೇನು ನಿತ್ಯ ಪತಿ ಪಾದ ಪೂಜೆ ಮಾಡಿ ಚಂಬಲಿಂಗನ ಧರಿಸಿ ನನ್ನ ಪುರುಷನೊಂದಿಗೆ ರತಿ ಸುಖ ಹೊಂದಿದ ನಿನ್ನ ಸೊಕ್ಕಿನ ಶ್ರೀಮಂತ ಹೆಣ್ಣುಗಳೆಷ್ಟಿಲ್ಲ. ನೀನಿನ ಹಾಳುವಾದ ಸಮಾಜದಲ್ಲಿ ಹಗಲಿ ಹೊತ್ತಿನಲ್ಲಿ ಅಣ್ಣ ತಂಗಿಯನ್ನು ನಟನೆ ಮಾಡಿ ರಾತ್ರಿ ವೇಳೆಯಲ್ಲಿ ಅದೇ ಗಂಡಿನೊಂದಿಗೆ ರತಿ ಸುಖ ಹೊಂದಿದ ಹೆಣ್ಣುಗಳೆಷ್ಟಿಲ್ಲ. ಈಗಿನ ಹಾಳುವಾದ ಸಮಾಜದಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳು. ಈಶ್ವ ನ್ಯಾಯ ನೀತಿ ಧರ್ಮದಿಂದ ಬದುಕಿದವ. ಹಾಗೇನಾದ್ರೂ ನಿನ್ನಲ್ಲಿ ಆಸೆಯ ಆಕಾಶಗಳಿದ್ರ ಯಾವ್ದಾದ್ರೂ ಬೀದಿಯಲ್ಲಿರೋ ಕಾಮನ ಜೊತೆ ತೀರಿಸಿಕೋ ಆ ನಿನ್ನ ತೀಟೆಯನ್ನು. ಸ್ವಲ್ಪ ನಿಂತ್ಕೊಳ್ಳಿ. ನಾನು ಚಿಟ್ಟಿಗೆ ಹೊಡೆದ್ರೆ ಸಾಲಾಗಿ ನಿಲ್ಲೋ ಗಂಡಸರು ಅದೆಲ್ಲ ಬಿಟ್ಟು ನೀನೇ ಬೇಕು ಅಂತ ಮದುವೆ ಆಗಿ ನಿನ್ನ ಮನೆಯವರೆಗೂ ಬಂದ್ರು ಕೂಡ ನಾನೇ ಬಂದು ನಿಮ್ಮ ಕೈ ಹಿಡಿದ್ರು ನನ್ನನ್ನ ತಿರಸ್ಕಾರ ಮಾಡ್ತಾ ಇದ್ದೀರಲ್ಲ. ನೋಡಿ, ನೀವೇನೇ ಅಂದ್ರೂ ಕೂಡ ನಾನು ಕೋಪ ಮಾಡ್ಕೊಳ್ಳಲ್ಲ. ಒಂದೇ ಒಂದ್ ಸಾರಿ ನನ್ನ ಆಸೆನ ಪೂರೈಸಿಬಿಡಿ, ಅಷ್ಟೇ ಸಾಕು. ನಿನ್ನನ್ನು ಸತಿ ಸಾವಿತ್ರ ಅಂತ ಹೆಂಡತಿನಿ ಬಿಟ್ಟು ನಿನ್ನಂತ ನಾಯಿ ಜನ್ಮದವನನ್ನು ನಾನು ಮುಟ್ಟಬೇಕಾ? ಅದು ಯಾವತ್ತೂ ಸಾಧ್ಯವಿಲ್ಲ ತಿಳಿದುಕೋ. ನೋಡಿ ಬಾ, ನಿಮ್ಮ ಮೇಲೆ ಪ್ರೀತಿ ಇರೋದ್ ಕಾರಣ ನೀವು ಏನೇ ಅಂದ್ರು ಹೊಡೆದ್ರು ನಾನು ಕೋಪನೇ ಮಾಡ್ಕೊಳ್ಳಲ್ಲ. ಬನ್ನಿ ಬಾವ. ನೋಡಿದ್ರ ನಿಮ್ಮನ್ನ ಮಾಡ್ತಿರೋ ಕೆಲ್ಸನ? ನೀವು ಇಲ್ಲದ ಸಮಯ ನೋಡಿಕೊಂಡು ನನ್ನ ಮೇಲೆ ಬಲಾತ್ಕಾರ ಮಾಡಕ್ ಬರ್ತಿದ್ದಾನೆ ನಿಮ್ಮಣ್ಣ. ಹೆಸರಿಗೆ ಅಣ್ಣ, ಒಳಗಿರೋನು ಕಾಮಣ್ಣ, ದ ಗ್ರೇಟ್ ಮೈ ಬ್ರದರ್. ಏನ್ ಮಾಡ್ತಾ ಇದೀಯಾ? ತಪ್ಪು ತಿಳ್ಕೊಂಡಿದೆ. ಏನ್ ಸುಳ್ಳು ಹೇಳಾಕತ್ತಲ್ಲ ತಮ್ಮ, ಸುಳ್ಳು ಹೇಳಾಕತ್ತಾಳ. ಅಣ್ಣ, ಈ ಆಕ್ಟಿಂಗ್ ಎಲ್ಲಿ ಕಲ್ತ್ಕೊಂಡಿ? ತಮ್ಮ, ಹಿಂಗೆಲ್ಲ ಮಾತಾಡ್ಬೇಡ. ಈ ಅಣ್ಣನ ಮನಸ್ಸಿಗೆ ಏನೂ ಆಕೈತಿ, ಆಕೈತಿ. ತಮ್ಮನ್ನ ಹೆಂಡತಿ ಅಂದ್ರ ಮಗಳ ಸಮಾನ ಅನ್ನುವಂತ ಈ ಸಮಾಜದಾಗ ಅಕ್ಕಿ ಮೇಲೆ ಕಣ್ಣು ಹಾಕಿದ್ರೆ ನೀ ಎಂತ ಹೇಸಿಕೊಂಡ್ರವಳೇನಿ?
ಹೌದು, ನೀವು ಸರಿಯಾದ ಸಮಯಕ್ಕೆ ಬರದೆ ಹೋದ್ರೆ ನನ್ನ ಮಾನ ಪ್ರಾಣ ಎರಡು ಹಾಳಾಗಿ ಹೋಗ್ತಾ ಇತ್ತು. ನೋಡಿ, ಇಂಥ ಕಾಮುಕ ಈ ಮನೇಲಿ ಇದ್ರೆ ಈ ಮನೆತನದ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗುತ್ತೆ. ನೋಡಿ, ಇಂಥವ್ನು ಈ ಮನೇಲಿ ಇದ್ರೆ ನಾನು ಈ ಮನೇಲಿ ಇರಲ್ಲ ರೀ. ನಾನು ಈ ಮನೆ ಬಿಟ್ಟು ದಿನ ನಿಂತ್ಕೊ. ನೀನ್ ಯಾಕೆ ಅಪ್ಸರ ಮಾಡತ್ತಿ? ನಾನು ಇನ್ನೇನಾದ್ರ ಅಂದ್ನ ಬೈದ್ನ? ನಾನು ಬೈದಲ್ಲ ಅವನಿಗ. ಅಕ್ಕೇಳ್ದಲ್ಲ ನಮ್ಮ ಮತ್ತೆವ್ವ ಘನಂದಾರಿ ಕೆಲಸ ಗಂಡನ ನೋಡ್ಲಿ ಸ್ವಲ್ಪ ಕರಿತೀನಿ ತಡಿ. ಅದಕ್ಕೆಮ್ಮ ಅಮ್ಮ ಅನ್ನೋ ಪದಕ್ಕ ಕೊಳ್ಳೆ ಇರ್ತಾನೆ. ಪ್ರಕಾಶ, ಬಾರು ಕೈ ಮುಗಿದು ಕೇಳ್ಕೊತೀನಿ. ಅಲ್ಲಲ್ಲ, ಬೇಡ ತಪ್ಪ, ಬೇಡ. ನಿನ್ನ ಒಡ ಹುಟ್ಟಿದ ಅನ್ನ ಕತಾನು, ನಿನ್ನ ಒಡ ಹುಟ್ಟಿದ ಅನ್ನ. ಅಣ್ಣ, ನೀ ಕೈ ಮುಗಿತೀನಿ ಅಂದು ಕಾಲು ಮುರಿತೀನಿ ಅಂದು ನನಗ. ನೋಡಪ್ಪ, ನಿನ್ನ ಒಡ ಹುಟ್ಟಿದ ಅಣ್ಣಂದು ಅಂತ ಕೆಲಸ ಮಾಡಬೇಡ. ತೋರಿಸಿದೆ ನಾ, ನೀನು ಗುಣ ತೋರಿಸಿದಿ, ಬಹಳ ಶುದ್ಧವಾದಂತ ಗುಣ. ಅಲ್ಲ, ನನ್ನ ಮುತ್ತಿನಂತ ಪ್ರೀತಿಯಿಂದ ಮಾಡಿದ ಹೆಂಡತಿನ ಮೊದಲ ನೀ ಬೇಡನ್ನ ಕತ್ತಿದ್ದಿ. ನನಗ ಅಂದ ಬಂದಿತ್ತು ಡೌಟ್. ನಮ್ಮ ಅಣ್ಣ ಒಳ್ಳೆಯವ ಅಂತ ಹೇಳಿ ಸಲ್ಗಿ ಕೊಟ್ಟಿದ್ಕ ಇವತ್ತು ನಮ್ಮ ಬಾಳನ ನಷ್ಟ ಮಾಡತ್ತಲ್ಲೋ ಅಣ್ಣ. ಬೇಡಪ್ಪ, ಬೇಡ. ಆಯ್ತು, ಈಗ ನೀನು ನಾನು ಕೆಟ್ಟವನಂತ ತಿಳಿದುಕೊಂಡೇನು? ಬಾರು ನಮ್ಮ ಗಂಡ ಮಾಡಿದ ಘನಂದಾರಿ ಕೆಲಸ ನೋಡಕ್ಕೆಪ್ಪ. ಮೈದನ, ಏನಪ್ಪ ಇದು ಗಲಾಟೆ? ಯಾಕಪ್ಪ ನಿಮ್ಮಣ್ಣನ ಈ ಮನೆಯಿಂದ ದೂಗ್ತಾ ಇದೆಯಲ್ಲ? ಏನಾಯ್ತು ಅಂತ ಹೇಳು ಮೈದನ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಇದೆ, ಅದ್ರ ಜೊತೆ ಇನ್ನೊಂದಿದೆ ಅಂತ ಹೇಳಿದ್ರಂತೆ. ನಿನ್ನ ಗಂಡ ಮಾಡಿರೋ ಕೆಲಸ ಹಂತದ ಹಿಂತದ. ಈ ಮನೆತನದ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗಿ ಕೆಲಸ ಮಾಡಿದಾನೆ. ಏನ್ರಿ ಇಂಥವ್ರು ಈ ಮನೇಲಿ ಇರ್ಬೇಕಾ? ನೋಡ್ಚು, ನಾ ಎಷ್ಟು ಚಂದ ಕೇಳ್ತಾಳ ನಮ್ಮ ಅತ್ತೆವ್ವ. ಏನು ಗೊತ್ತಲ್ಲ ಬಿಗೆ ಏನಾಯ್ತು ಅಂತ ಕೇಳತ್ತಾಳ. ಅಂದ್ರೆ ಇನ್ನೊಂದು ಬಡ್ಡಿಯಿಂದ ತಿಳಿಸಿ ಹೇಳ್ಬೇಕ. ನಿನ್ನ ಗಂಡ ಮಾಡಿದ ಘನಂದಾರಿ ಕೆಲಸ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕ್ಯಾನ. ಮೈದನ, ಏನು ಏನು ಮಾತನಾಡ್ತಾ ಇದೀಯ ನೀನು? ದೇವ್ರಂತಿರೋ ನನ್ನ ಗಂಡ ನಿನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದನ? ಸುಳ್ಳಪ್ಪ, ಸುಳ್ಳು. ಈ ಮಾತನ್ನು ನಾನು ನಂಬೋದಿಲ್ಲ ಮೈದನ, ನಾನು ನಂಬೋದಿಲ್ಲ. ಮಗನಂತೆ ಬೆಳೆಸಿದ ನಿನ್ನ ಮೈದ್ರ ಈ ಅಣ್ಣನಿಗೆ ಆಪತ್ತು ತಂದೆ ಗೌರಿ ತಂದ. ಗೌರಿ, ಇಂಥ ನರರಾಕ್ಷಸರಿದ್ದ ಈ ಮನೆಯಲ್ಲಿ ನಾವು ಇರ್ಬೇಕಾ? ಬೇಡ ಗೌರಿ, ಬೇಡ. ಈ ಅಣ್ಣನಿಗೆ ಆಪತ್ತು ತಂದ ಮನೆಯಲ್ಲಿ ನೀನು ಇರೋದು ಬೇಡ. ಈ ಪ್ರಪಂಚ ವಿಶಾಲವಾಗಿದೆ. ಎಲ್ಲಿಯಾದ್ರೂ ನಿಲ್ಲಲು ದುಡಿದು ಸಾಕುತ್ತೇನೆ. ಈ ಮನೆ ಎಂಬ ಮಹಾಲಕ್ಷ್ಮಿ ಋಣ ಮುಗೀತು ಗೌರಿ, ಮುಗೀತು. ನಾವು ಏನೇ ತಪ್ಪು ಮಾಡಲತ್ರಿ? ಈ ಮನೆ ಬಿಟ್ಟು ಯಾಕ್ರಿ ಹೋಗ್ಬೇಕು ರೀ? ನನ್ನ ಮೈದನನ್ನು ಹೊಟ್ಟೆಲಿ ಹುಟ್ಟಿದ ಮಗ ಅಂತ ಒಂದು ತಿಳ್ಕೊಂಡು ಕಷ್ಟ ನಷ್ಟ ದುಡಿದು ನನ್ನ ಸಾಲಿ ಕಲಿಸಿ ಇಷ್ಟ ದೊಡ್ಡನಾಗಿ ಮಾಡಿದ್ರಿ. ಆದ್ರೆ ಮೈದನ ನಿಮಗೆ ಒಂದು ಆಪತ್ತು ತಂದು ಬಿಟ್ಟಲ್ರಿ, ಆಪತ್ತು ತಂದು ಬಿಟ್ಟ. ಬೇಡರಿ, ನಾವು ಈ ಮನೆ ಬಿಟ್ಟು ಹೋಗೋದು ಬೇಡರಿ ರೀ. ಈ ಮನೆಯ ಹಾಲಿನಂತಿರುವುದನು ಈ ಮನೆಯಲ್ಲಿ ಹುಳಿ ಹಿಂಡಿ ಬಿಟ್ಟರಲ್ರಿ ಹೆಮ್ಮಾರಿ. ಈ ಮನೆಯಲ್ಲಿ ಇರೋ ಅಧಿಕಾರ ನಿಮಗಿಲ್ಲ. ಈ ಮನೆ ಸರ್ವ ಅಧಿಕಾರವು ನನ್ನ ಹೆಸರಲ್ಲಿದೆ. ನಾನು ಹೇಳಿದ ಹಾಗೆ ಈ ಮನೆಯಲ್ಲಿ ಬಿದ್ದಿರಬೇಕೇ ಹೊರತು ನಿಮ್ಮಂತವ್ರು ಈ ಮನೆಯಲ್ಲಿ ಇರಬೇಕಾದ್ರೆ ನಾನ್ ಪರ್ಮಿಷನ್ ಕೊಟ್ರೆ ಮಾತ್ರ. ನೋಡ್ರಿ, ಇಂಥವ್ರು ಈ ಮನೆಯಲ್ಲಿ ಇದ್ರೆ ಈ ಮನೆತನದಲ್ಲಿ ನಾನು ಇರ್ಬೇಕು ಒಂದು, ಇಲ್ಲ ಇವ್ರು ಇರ್ಬೇಕು ಒಂದು. ಇವ್ರನ್ನ ಆಚೆ ಹಾಕಿರೋ ಇಲ್ವೋ? ಚಿನ್ನ, ನೀನ್ ಯಾಕೆ ಬಿಡ್ಸತಿ? ಅವ ಹಂಗ ಹೋಗುದಿಲ್ಲ. ಅಲ್ಲೊಬ್ಬ ನನ್ನ ಹಡದಪ್ಪ ನಿಂತಾನು, ಅವಟ್ಟೇನ ನನ್ನಂಗ ಮಾತಾಡ್ತಾನು, ಅದ ಗುಂಪನ್ಯಾಗ ಅದಾನು, ಅವನಟ್ಟು ಕೇಳ್ಕೊ. ವಿಶ್ವ, ಏನ್ ನಡೀತಾ ಇದೆ? ಹೌದಪ್ಪ, ಈ ಮನೆ ಎಂಬ ಮಹಾಲಕ್ಷ್ಮಿ ನಮ್ಮ ಋಣ ಮುಗಿದೈತೆ ಅಂತ ಹೇಳಕತ್ತೀನಿ. ಇಲ್ಲಿ ದರಿದ್ರ ಲಕ್ಷ್ಮಿ ಬಂದಾಳು. ಹೋಯಪ್ಪ, ದರಿದ್ರ ಲಕ್ಷ್ಮಿ ಬಂದಾಳ. ಯಪ್ಪ, ಈ ಅಣ್ಣನಿಗೆ ಆಪತ್ತು ಬಂದಾಗ ಈ ಮನೆಯಲ್ಲಿ ಹ್ಯಾಂಗಿರ್ಲು ಯಪ್ಪ, ಹ್ಯಾಂಗಿರ್ಲಿ? ಪ್ರಕಾಶ, ಬಾ ಗೌರಿ, ಏನಪ್ಪ? ಬಾ ಹೋಗೋಣ. ಜನಕನ ಮಾತ ಶಿರದಲ್ಲಿ ಧರಿಸಿದ ರಘುರಾಮ ತ್ಯಾಗವಿದ
ಅವ್ರು ಮಾಡಿದ ತಪ್ಪರು ಅಂತಾರೆ. ನೀನ್ ಯಾಕೆ ಕೆಟ್ಟವಳಾಗ್ತಿ? ನೀನು ಬಹಳ ಒಳ್ಳೆ ಹಾಕಿದ್ದಿ, ನನ್ನ ಹೆಂಡತಿ ಒಳ್ಳೆ ಹಾಕಿದ್ದಿ ಬಿಡು. ಅವ್ರನ್ನ ಯಾಕೆ ಬಿಡಾಕತಿ? ರೀ, ನೀವು ತುಂಬಾ ಒಳ್ಳೆಯವರು ರೀ. ನನ್ನನ್ನ ಇಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅದು ಅಲ್ಲದೆ ಈ ಎಲ್ಲ ಆಸ್ತಿನ ನನ್ನ ಹೆಸರೇ ಬರೆದಿದ್ದೀರಾ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಅಷ್ಟೇ ಉಳಿಸ್ಕೋತೀನಿ, ಸರಿನಾ? ನಂಬಿಕೆ ಅಲ್ಲ ಚಿನ್ನ, ಅದು ನಿನ್ನ ಮೇಲಿಟ್ಟಂತ ಪ್ರೀತಿ. ಆ ಪ್ರೀತಿನ ನನ್ನ ಇಡೀ ಸರ್ವಸ್ವನ ನೀನು ಬರೆದು ಕೊಟ್ಟೇನು. ಸರಿ, ಹಾಗಾದ್ರೆ ನೋಡಿ, ಇದೇ ಸಂತೋಷದಲ್ಲಿ ನಿಮ್ಗೆ ಸಿಹಿ ಅಡಿಗೆ ಮಾಡ್ಕೊಡ್ತೀನಿ. ಬನ್ನಿ ಬನ್ನಿ. ಬಾ.